ಅಮ್ಮ ಶಂಕರಿ ಭಯಂಕರಿ, ಅಂದು ದುಷ್ಟನನ್ನು ಸಂವರಿಸಲು ನೀನು ಅವತರಿಸಿ ಬಂದದ್ದೇ. ಇಂದು ಈ ದುಷ್ಟನ ಶಿಕ್ಷಿಸಿ ಶಿಷ್ಟನ ಕಾಪಾಡಲು ಮತ್ತೆ ನೀನು ಈ ಭೂಮಿ ಮೇಲೆ ಅವತರಿಸಿ ಬಾ ಅಂತ ನಾನಿನಲ್ಲಿ ಸೆರಗುಟ್ಟಿ ಬಿಡ್ಕೋತಾ ಇದ್ದೇನಮ್ಮ, ಸೆರಗುಟ್ಟಿ ಬಿಡ್ಕೋತಾ ಇದ್ದೇನೆ. ಪವಿತ್ರ ನೀರಿನಿಂದ ಈ ತಾಯಿಯ ಶ್ರೀ ಚರಣ ಕಮಲ ತೊಳೆದು ಪೂಜಿಸಿ ಪುನೀತಳಾದೆಯಾ? ಪುನೀತಳಾದೆ ಬನ್ನಿ ಸ್ವಾಮಿ. ಶೃಂಗಾರವಾಗಿ ಶೋಭಿಸುವ ಈ ಬಂಗ್ಲೆಯಲ್ಲಿ ಈ ತಾಯಿಯನ್ನು ಪೂಜೆ ಮಾಡಿ ನಾನು ಧನ್ಯಳಾದೆ. ಆದರೆ ಈಗ ನೀವು ನಮಸ್ಕಾರ ಮಾಡಿ ಪಾವನರಾಗಿರಿ. ಅಮ್ಮ, ಬಣದ ಐಶ್ವರ್ಯಲ್ಲಿ ಕಂಗೊಳಿಸುವ ಭವತಾರಣಿ ಬನಶಂಕರಿಯೇ, ಸದಾ ಸತ್ಯ ಧರ್ಮದ ಹಾದಿಯಲ್ಲಿ ನಡೆಯುವ ನನ್ನ ಮನದೋಳದ ಮರ್ಮವನ್ನು ನೀನರಿಯದಿರುವೆಯಾ? ಅನಾಥ ಮಕ್ಕಳೇ ತಮ್ಮ ಮಕ್ಕಳೆಂದು, ಮನೆ ಆಳುಗಳೇ ಈ ಮನೆ ಯಜಮಾನರೆಂದು ನಂಬಿ ಆಳು ಮಗನಾದ ನನಗೆ 20 ಎಕರೆ ಜಮೀನು ಬರೆದು ಪ್ರಾಣಿಯಾಗಬೇಕಾಗಿದ್ದ ಇವಳನ್ನು ನನಗೆ ಸತಿಯಾಗಿಸಿ ಹೋದ ಓ ಶಾಂತೇಗೌಡರ ಋಣ ಮುಂದಿನ ಜನ್ಮದಲ್ಲಿ ಯಾದರೂ ತೀರಿಸುವಂತ ಸೌಭಾಗ್ಯವನ್ನು ಕರುಣಿಸುತ್ತಾಯಿ. ನಿನಗೆ ನನ್ನ ನಮಸ್ಕಾರಗಳು. ಸ್ವಾಮಿ, ನಿತ್ಯ ಶಿವನಿಗಾಗಿ ಸೋಲುವಾಗಿ ನಿಮುಕ್ತ ಮನಸ್ಸಿಗೆ ಆ ಶಿವನು ಆ ಕರುಣಾಸಾಗರ ಓಡಿ ಬರುವಣೆ? ಹೇಳಿ ಸ್ವಾಮಿ, ಹೇಳಿ. ಓಡಿ ಬರುವನೆ ಎಂದು ಕೇಳಿವೆಯಲ್ಲ ಶಾಂತ, ಅದೆಲ್ಲವೂ ಶಿವನಿಚ್ಛೆ. ಕಷ್ಟ ಬಂದಾಗ ಬೋ ಎಂದು ಕೂಗಿ ಕರೆದರೆ ಅದಾವದೋ ರೂಪದಲ್ಲಿ ಬಂದು ಭಕ್ತರ ಮನದೋಸೆಯನ್ನು ಈಡೇರಿಸುವ ಆ ಕರುಣಾಸಾಗರ ಈ ಶಾಂಭವಿಯ ಗಂಡ. ಸಮುದ್ರ ಮಂಥನ ಕಾಲದಲ್ಲಿ ಕಾಲಕೂಟ ವಿಷವನ್ನೇ ಕುಡಿದು ವಿಷಕಂಠನಾದ. ದಶಕಂಠನ ಸಾವಿನ ನಂತರ ಜೋಡಿ ಶಿವಲಿಂಗವಾಗಿ ಶ್ರೀರಾಮನಿಂದ ಪೂಜೆಗೊಂಡವನ ಮಹಿಮೆ ಅಪಾರವಿದೆ ಶಾಂತ, ಅಪಾರವಿದೆ. ಆದರೇನು ಮಾಡುವುದು ಸ್ವಾಮಿ? ಆದ್ರೆ ಏನು ಮಾಡುದು ಅಂತ ನಿಮ್ಮ ಬಾಯಿಂದ ನಿಟ್ಟುಸಿರದ ಮಾತೆ ಯಾಕ್ರಿ ಈ ರೀತಿ ನಿಟ್ಟುಸಿರು ಬಿಡ್ತಾ ಇದ್ದೀರಿ ನೀವು? ಉಸಿರು ಹಾಕಲೇಬೇಕಾಗಿದೆ ಶಾಂತ. ಏಕೆಂದರೆ ನಾನೀಗ ಕಣ್ಣಿದ್ದು ಕುರುಡನಾಗಿದ್ದೇನೆ, ನಾಲಿಗೆ ಇದ್ದು ಮೂಕನಾಗಿದ್ದೇನೆ. ಆ ನಿಜ ಹೇಳಬೇಕೆಂದರೆ ಸ್ವಾಮಿ, ನಿಮ್ಮ ಮಾತಿನ ಮರ್ಮವನ್ನು ನಾನು ಎಲ್ಲ ಅರ್ಥ ಮಾಡಿಕೊಂಡಿದ್ದೇನೆ ಸ್ವಾಮಿ. ನೋಡಿ, ನಿಮ್ಮದೇನೇ ಕಷ್ಟ ಸುಖ ಇದ್ರು ನನ್ನ ಮುಂದೆ ಹೇಳ್ಕೊಳ್ಳಿ. ಯಾಕೆಂದ್ರೆ ನಾನು ನಿಮ್ಮ ಅರ್ಧಾಂಗಿನಿ ಅಲ್ವೇನ್ರಿ? ಅರ್ಧಾಂಗಿನಿ? ಹೊಸ ಮೊದಲಗಿತ್ತಿಯಾಗಿ ಈ ಮನೆಗೆ ಪ್ರವೇಶಿಸಿದ ನಿನಗೆ ಪ್ರಥಮ ರಾತ್ರಿಯಿಂದ ಹಿಡಿದು ಇಲ್ಲಿಯವರೆಗೂ ಅನೇಕ ವರ್ಷಗಳ ಕಾಲ ನಿನ್ನ ಸುಖ ಭೋಗಲಾಲಾಸೆ ತೀರಿಸದ ನನ್ನಂತ ನಾಮಾರ್ಧ ಯಾರು ಇಲ್ಲ ಶಾಂತ ಈ ಜಗದಲ್ಲಿ. ಸ್ವಾಮಿ, ಸ್ವಾಮಿ, ಹೌದು ಶಾಂತ, ಹೌದು. ಒಂದು ಹೆಣ್ಣಿಗೆ ಬೇಕಾಗಿದ್ದು ಸಂಪತ್ತಲ್ಲ, ಸಾರ್ವಭೌಮತೆಯಲ್ಲ, ಅಧಿಕಾರವಲ್ಲ ಶಾಂತ. ಅವಳು ರೂಪವತಿ ಆಗಿರದಿದ್ದರೂ ಆ ಹೆಣ್ಣಿಗೆ ಬೇಕಾಗಿದ್ದು ದಾಂಪತ್ಯ ಸುಖ. ಆ ಸುಖವನ್ನೇ ನಿನಗೆ ನಾನು ಕೊಡದಾಗಿದ್ದೇನೆಂದರೆ ನನ್ನಂತ ಪಾಪಿ ಯಾರಿದ್ದಾರೆ ಶಾಂತ ಈ ಸಮಾಜದಲ್ಲಿ? ಸ್ವಾಮಿ, ಸ್ವಾಮಿ, ನೀವು ಪಾಪಿ ಅಲ್ಲ ರೀ, ನೀವು ಪಾಪಿ ಅಲ್ಲ. ನನ್ನ ಕೊಳಗೆ ತಾಳಿ ಕಟ್ಟಿ ನನಗೆ ಮಾಂಗಲ್ಯ ಭಾಗ್ಯ ನೀಡಿದ ನನ್ನ ಪಾಲ್ಯ ದೇವರೇ ನೀವು. ನಾನು ದೇವರೇ? ಬಳೆಹನಿಗಾಗಿ ಭೂತೋಯ ತನ್ನೊಡಲ ಸೀಳಿ ನಿಂತರು. ಕತ್ತಲೆಯ ಕೋರ್ಮೋಡ ಕವಿದು ಗುಡುಗು ಮಿಂಚುಗಳಿಲ್ಲದೆ ಉತ್ತರಿಯ ಮಳೆ ಬಿತ್ತರಿಸದೆ ಹೊತ್ತೇರಿಸಿದರೆ ಅಂತವನು ನಿನ್ನ ದೇವರೇ. ನಿಂತ ನೀರಿನಂತೆ ಶಾಂತವಾಗಿ ತನ್ನ ಕಂತುರಾಯನ ಕೈ ಹಿಡಿದು ಅವಳು ಅವಿತುಕೊಂಡಾಗ ಮುತ್ತಿನ ಮಳಗರಿಯದೆ ಹೆಳವನಂತೆ ನೆಲ ಹಿಡಿದು ಬಿದ್ದುಕೊಂಡ ಈತ ನಿನ್ನ ದೇವರೇ. ದೇಹ ಎಂದು ಬಂದವರಿಗೆ ವರ ನೀಡಿದ ನಾನು ದೇವರಲ್ಲ ಶಾಂತ. ನಿನ್ನ ಪಾಲಿಗೆ ಹೇಡಿಯಾಗಿ ಬಂದ ಪುರುಷಹೀನ ನಾನು. ನನ್ನನ್ನು ಕ್ಷಮಿಸಿಬಿಡು ಶಾಂತ.
ಕ್ಷಮಿಸುವಂತ ಮಾತನ್ನು ನೀವೇಕೆ ಆಡ್ತಾ ಇದ್ದೀರ ರೀ? ಯಾಕೆಂದ್ರೆ ಇದು ನಮ್ಮ ಪ್ರಾರಬ್ಧ ಕರ್ಮ ರೀ. ಅದನ್ನು ನಾವು ಅನುಭವಿಸಲೇಬೇಕು. ಪತಿಯೇ ಪರದೈವ ಅಂತ ನಂಬಿದ ಹೆಣ್ಣು ರೀ ನಾನು. ಪ್ರಾರಬ್ಧ ಕರ್ಮವೆಂದು ಪತಿಯೇ ಪರದೈವವೆಂದು ನೀ ನನ್ನ ನಂಬಿ ಕುಳಿತು ಈ ನಿನ್ನ ಹರೆಯದ ಜೀವನ ಹಾಳು ಮಾಡಿಕೊಳ್ಳಬೇಡವೇ ಶಾಂತ. ಏಕೆಂದರೆ ನಾನು ಎಷ್ಟೇ ಡಾಕ್ಟರ್ ಸಲಹೆಯಂತೆ ಪ್ರಯತ್ನ ಪಟ್ಟರು ನನ್ನ ಮರ್ಮಾಂಗಕ್ಕೆ ಬಿದ್ದ ಪೆಟ್ಟು ಸುಧಾರಿಸುತ್ತಿಲ್ಲ ಶಾಂತ, ಸುಧಾರಿಸುತ್ತಿಲ್ಲ. ದಯವಿಟ್ಟು ಈಗ ನನ್ನ ಮಾತನ್ನು ಪಾಲಿಸಿ ಈ ತಾಳಿಯನ್ನು ನನಗೊಪ್ಪಿಸಿ ಬೇರೊಬ್ಬ ಗಂಡನನ್ನು ಮಾಡಿಕೋ ಶಾಂತ, ಬೇರೊಬ್ಬ ಗಂಡನನ್ನು ಮಾಡಿಕೋ. ಸ್ವಾಮಿ, ಎಂತ ಮಾತನಾಡ್ತಾ ಇದ್ದೀರಿ? ಎಂತ ಮಾತನಾಡ್ತಾ ಇದ್ದೀರಾ? ಇನ್ನೊಂದ್ಸರಿ ಈ ಮಾತು ನಿಮ್ಮ ಬಾಯಿಂದ ಬಂದಿದ್ದೇ ನಿಜವಾದ್ರೆ ನಿಮಗೆ ನನ್ನ ಮೇಲೆ ಆಣೆಗಿದೆ. ಅಷ್ಟೇ ಅಲ್ಲ ರೀ, ನನಗೆ ಹೆತ್ತವ್ರ ಮೇಲೆ ಆಣೆಗಿದೆ ಸ್ವಾಮಿ ನಿಮಗೆ. ಶಾಂತ ಶಾಂತ. ಹೌದು ರೀ, ಯಾಕೆಂದ್ರೆ ನೀವು ಈ ರೀತಿ ಪುರುಷತನ ಕಳೆದುಕೊಂಡಿದ್ದು ಯಾರಿಂದ ರೀ? ನನ್ನಿಂದ, ನಮ್ಮ ತಂದೆಯಿಂದ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ರೀ. ನಮ್ಮ ತಂದೆಯ ಮಾತನ್ನು ಪಾಲಿಸ್ಬೇಕಂದ ನಮ್ಮ ತಂದೆಯವರು ಸತ್ತಾಗ ಅವರು ಕಿಚ್ಚನ್ನು ಇಟ್ಟು ಕೊಳ್ಳಿಯನ್ನೇ ಇಟ್ಟು ಅವರ ಮಾತನ್ನೇ ಪಾಲಿಸಿದ್ದೀರಿ ಸ್ವಾಮಿ ನೀವು. ಈಗ ನಮ್ಮ ತಂದೆಯ ಮಾತನ್ನು ಅಲ್ಲಗಳಿವಿರಾ? ಹೇಳ್ರಿ, ನಮ್ಮ ತಂದೆ ಮಾತನ್ನು ಅಲ್ಲಗಳಿತಾ ಇದ್ದೀರಾ? ಶಾಂತ ಶಾಂತ. ಹೌದು ರೀ ಸ್ವಾಮಿ, ಯಾಕೆಂದ್ರೆ ಈ ಪುರುಷತನವನ್ನು ಕಳೆದುಕೊಂಡಿದ್ದೇ ನನ್ನಿಂದ ರೀ, ನನ್ನಿಂದ. ಅದು ಅಲ್ಲದೆ ನಮ್ಮ ತಂದೆಯವರು ಮಾತನ್ನು ಪಾಲಿಸ್ಕೋಸ್ಕರವಾಗಿ ನನ್ನ ಕೊನೆಗೆ ತಾಳಿ ಕಟ್ಟಿ ನಿಮ್ಮ ಮಡದಿ ಅಂತ ನೀವು ಸ್ವೀಕಾರ ಮಾಡಿಕೊಂಡಿದ್ದೀರ ಅಂದಾಗ ಈ ಸಿರಿತನದಿಂದವೇ, ಈ ಸಿರಿತನ ಸಂಪತ್ತಿನಿಂದಲೇ ನಿಮಗೆ ಇಂಥ ದೋಖ ಬಂದಿದೆ ಅಂತ ನಾನು ತಿಳಿದಿಲ್ವೇನ್ರಿ? ಹೇಳ್ರಿ, ನಾನು ತಿಳಿದಿಲ್ವಾ? ಬಿಡಬೇಡ ಶಾಂತ, ಬಿಡಬೇಡ. ಹೌದು ಹೌದು, ಯಾಕೆಂದ್ರೆ ನನ್ನ ಹೆತ್ತವರು ಮಾತನ್ನು ನೀವು ಪಾಲಿಸಿದ್ದರ, ನನ್ನ ಕೊನೆಗೆ ತಾಳಿಯನ್ನೇ ಕಟ್ಟಿದ್ದರ. ಆದ ಕ್ಷಣಕ್ಕೆ ಸುಖಕ್ಕೋಸ್ಕರವಾಗಿ ಈ ತಾಳಿಯನ್ನು ಮರೆತು, ನಿಮ್ಮನ್ನು ಮರೆತು ಬೇರೆ ಗಂಡಸರನ್ನು ಮದುವೆಗೆ ನಾನು ಸುಖದಿಂದ ಆ ಕಾಮದ ಸುಖವನ್ನು ಅನುಭವಿಸ್ಬೇಕಂತ ನನಗೆ ನೀವು ಹೇಳ್ತಾ ಇದ್ದೀರಾ? ಅದು ಮಾತ್ರ ಸಾಧ್ಯವಿಲ್ಲ ರೀ, ಅದು ಮಾತ್ರ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನನ್ನ ಕೊರಗೆ ತಾಳಿ ಕಟ್ಟಿದ ನೀವೇ ನನ್ನ ಪತಿ ದೇವರು. ನಿಮ್ಮ ಪಾದ ಪೂಜೆ ನನ್ನ ಸ್ವೀಕಾರ ಅಂತ ನಿಮ್ಮ ಪಾದ. ಶಾಂತ ಶಾಂತ. ಎಂತ ಕಠೋರವಾದ ಶಬ್ದವನ್ನು ಆಡುತ್ತಿರುವಿ ನೀನು. ಈ ಕಾಲ ಕಲಕಿಯ ಕಾಲ, ತಿರುವು ಮರುವಿನ ಕಾಲ, ಮಾತು ಮರೆತು ಹೋಗುವ ಕಾಲ. ತನ್ನ ಮಗಳನ್ನೇ ಮೋಹಕನ ರೂಪದಲ್ಲಿ ನೋಡುವ ಈ ಸಮಾಜದಲ್ಲಿ ಅದು ನಿನ್ನಿಂದ ಸಾಧ್ಯವೇ? ಸಾಧ್ಯವಾದದನ್ನೇ ಸಾಧನೆ ಮಾಡಿ ತೋರಿಸಬೇದೆ ನಮ್ಮ ಹೆಣ್ಣಿನ ಧರ್ಮವಾಗಿದ್ದೀರಿ. ಅಷ್ಟೇ ಏಕೆ ಆ ಮುರುಳಾಳೇಶ್ವರ ಸಾಕ್ಷಿ ಮಾಡಿ ಹೇಳ್ತಾ ಇದ್ದೀರಿ, ಆ ಮಾರುತೇಶ್ವರ ಸಾಕ್ಷಿ ಮಾಡಿ ಹೇಳ್ತಾ ಇದ್ದೀರಿ, ನನ್ನ ಮಾತು ಸತ್ಯ ರೀ. ನೀವೇ ನನ್ನ ಪರದೈವ. ಹಾಗಾದರೆ ನನ್ನ ಮಾನಸಿಕ ಪುರುಷತ್ವ ಸುಧಾರಿಸುವವರೆಗೂ ಈ ವಿಷಯ ನಮ್ಮಿಬ್ಬರ ಹೊರತು ಬೇರೆಯವರಿಗೂ ಗೊತ್ತಾಗಬಾರದು ಶಾಂತ. ಏಕೆಂದರೆ ಪರಸ್ತ್ರೀಯರನ್ನು ತಮ್ಮ ಕಾಮಚಕ್ಷುವಿನಿಂದ ವೀಕ್ಷಿಸುವ ಈ ಅಸುರರ ಸಮಾಜದಲ್ಲಿ ಈ ನಿನ್ನ ಶೃಂಗಾರವಾದ ಈ ಶೀಲಕ್ಕೆ ಬಂಗಾರದ ಬೆಲೆ ತರಬೇಕಾದರೆ ನೀನು ಸುರರ ಸೌಭಾಗ್ಯದ ಕಣಿಯಾಗಿ ಅಮರ ಮಾಂಗಲ್ಯದ ಸುಮಂಗಲಿಯಾಗಿ ಬಾಳುವೆನೆಂದು ನನಗೆ ಮಾತು ಕೊಡು ಶಾಂತ, ನನಗೆ ಮಾತು ಕೊಡು. ಹಿಂದೆ ಸತ್ಯವಾನ ಸಾವಿತ್ರಿ ಯಮನಿಂದ ಹೊರ ಪಡೆದು ಗಂಡನ ಜೀವವನ್ನೇ ಉಳಿಸ್ಕೊಡ್ಲಂತೆ. ಅದರಂತೆ ನೀವೇ ನನ್ನ ಜೀವ, ನಿನ್ನೆ ನನ್ನ ಪ್ರಾಣ ಅಂತ ತಿಳ್ಕೊಂಡು ಹೆಣ್ಣರಿ ನಾಡು. ಹೆಣ್ಣಿಗೆ ಸೀಲೆ ಸಿಂಗಾರವೇ. ಆ ಮಾತನ್ನು ನಾನು ನಡೆಸ್ಕೊಳ್ಳೋದೆ ನಾನು ಹೆಣ್ಣೆ ಅಲ್ಲಂತ ನಿಮ್ಮ ಪಾದ. ಮೆಚ್ಚಿದನು ಈ ನಿನ್ನ ಪತಿ ವ್ಯಕ್ತಿಗೆ, ಈ ನಿನ್ನ ಅಮರವಾಣಿ ಈ ಸಮಾಜದ ಎಲ್ಲೋ ಮಹಿಳೆಯರಿಗೂ ಎಚ್ಚರಿಕೆ ಗಂಟೆಯಾಗಲಿ. ಆ ಶಾಂತ, ಒಂದು ಸಾರಿ ನಗು. ಈ ನಗುವಿನ ನೆಲುಮಿಯ ನಗುವಿನ ವರನೊಂದಿಗೆ ನೀನು ಹಾಡುವ ಪ್ರೇಮ ಗೀತೆ. ಹೋಗಿಯಪ್ಪ, ನನಗಂತೂ ತುಂಬಾ ನಾಚಿಕೆ ಆಗ್ತಾ ಇದೆ.
ಜೊತೆಯಾಗಿ ಮುಕ್ಕೊಂದು ಸೂರ್ಯನ ಕಂಡಾಗ ಅರಳಿ ನಗುವ ಹಾಗೆ ಈ ಮಗವೇ ತಾನೇ ಹೂವಾಗಲೀಗ ನುಡಿಗಳು ವೀಣ ಸ್ವರಗಳು ತಾಳೆನು ಪ್ರೇಯಸಿ ನಾನು ತಾಳೆನು ಪ್ರೇಯಸಿ ನಾನು ಬಾಳಿನಲ್ಲಿ ದೇವತೆಯಂತೆ ನೀನು ನನ್ನಲ್ಲಿ ಬಂದೆ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಅಣ್ಣ ಅತ್ತಿಗೆ ಹೌದಣ್ಣ, ಕರೆಂಟ್ ಹೋದ ತಕ್ಷಣ ನೀರು ಹಾಯಿಸಲು ಬಿಟ್ಟು ತಾಸಿನಿಂದೆ ಬಂದೆನಣ್ಣ. ನಾನು ಬರುವುದರೊಳಗಾಗಿ ಊರಿನ ಅಗಸಿ ಮುಂದೆ ದೊಡ್ಡ ಕುಸ್ತಿ ಕಣನೇ ಏರ್ಪಟ್ಟಿತ್ತಣ್ಣ. ಆ ಕಣದಲ್ಲಿ ನೀನು ಗೆದ್ದು ಕಡಿನ ತಂದಿರುವೇನೋ ಮೈದನ. ಕಡೆ ಕುಸ್ತಿನೇ ಕಿತ್ತೆತ್ತಿಗೆ. ಆ ಕಣದಲ್ಲಿಯ ಕಡೆ ಗಡಿಯ ನೋಡಿ ನನ್ನ ಮೈಯೆಲ್ಲ ರೋಮಾಂಚನಗೊಂಡು ಹನುಮ ಶಕ್ತಿಯ ಬಲ ನನ್ನಲ್ಲಿ ಆವರಿಸಿ ನೀವು ಉಣಿಸಿದ ಈ ಕೈ ತುತ್ತಿನ ರಕ್ತ ಕೂಗಿ ಹೇರಿತು. ಆ ಕಡೆ ಗಡಿಯ ಒಗೆದು ಬಂಗಾರದ ಕಡೆ ಕೀಳೆಂದು. ಮೈದನ, ಆದ್ರೆ ಅಂತ ನೀಚ ಕಣದಲ್ಲಿ ನೀನೇಕೆ ಹೋಗಿ ನಿಂತಿ? ಹೇಳಿ ಮೈದನ, ನೀನೇಕೆ ಹೋಗ್ಲಿಕ್ಕೆ ಹೋಗಿದ್ದಿ? ಊರಿಗೆ ದೊಡ್ಡವನಾದ ಆ ಸಿದ್ದನಗೌಡ ಏರ್ಪಡಿಸಿದ್ದನಣ್ಣ ಆ ಕಣವನ್ನು. ಆ ಕಣದಲ್ಲಿಯ ಕಡೆ ಗಡಿಯ ನೋಡಿ ನನ್ನ ಮೈಯೆಲ್ಲ ರೋಮಾಂಚನಗೊಂಡು ಹನುಮ ಶಕ್ತಿಯ ಬಲ ನನ್ನಲ್ಲಿ ಆವರಿಸಿ
ನೀವು ಉಣಿಸಿದ ಈ ಕೈ ತುತ್ತಿನ ರಕ್ತ ಕೂಗಿ ಹೇಳಿತು, ಆ ಕಡೆ ಗಡಿಯ ಒಗೆದು ಬಂಗಾರದ ಕಡೆ ಕೀಳೆಂದು. ಮೈದಿನ ಅಂದಾಗೆ ಆ ನೀಚನ ಕಡೆದಲ್ಲಿ ಹೋಗಿ ಅವನು ಮುಂದೆ ನೀನೇಕೆ ನಿಲ್ಲಿಗೆ ಹೋಗಿದ್ದಿ? ಹೇಳು ಮೈದಿನ. ಬಲರಾಮ, ಏನಿದು ಈ ನಿನ್ನ ನಿಗಡವಾದ ರಹಸ್ಯದ ನಡೆ? ಆದದ್ದಾದರೂ ಏನಾಯ್ತೋ ಬೇಗ ಬೇಗ ಹೇಳು. ಜಿಲ್ಲಾ ಸಹಕಾರಿ ಬ್ಯಾಂಕ್ ಚುನಾವಣಾ ಅಭ್ಯರ್ಥಿಯಾದ ಆ ಗೌಡ ನಮ್ಮ ಭಾಗದ ಎಲ್ಲ ಸಹಕಾರಿ ಸೊಸೈಟಿ ಅಧ್ಯಕ್ಷರನ್ನು ಕರೆಯಿಸಿ ಅವರಿಗೆ ಜೀವ ಬೆದರಿಕೆ ಹಾಕಿದ. ಅದರಲ್ಲಿ ಒಬ್ಬಾತ ಎದ್ದು, ಏನ್ರಿ ಗೌಡ್ರೆ, ಇದು ಪ್ರಜಾಪ್ರಭುತ್ವ ಇದೆ, ಇದೇನು ರಾಜ ಮಹಾರಾಜರ ಕಾಲವಲ್ಲ, ನಮ್ಮ ಮತ ನಮ್ಮ ಹಕ್ಕಿದೆ ಎಂದನು. ಅದಕ್ಕೆ ಆ ಸಿದ್ದನಗೌಡ ಸುಮ್ಮನಿದ್ದನೆ? ಇಲ್ಲಣ್ಣ ಇಲ್ಲ, ಆ ಕರಿಯಾನಿಂದ ಅವನನ್ನು ಸಾಕಷ್ಟು ಹೊಡೆಯಿಸಿಬಿಟ್ಟ. ಅವನ ಹೊಡೆತಕ್ಕೆ ಅಲ್ಲಿಂದ ಎಲ್ಲರೂ ಎದರಿ ಓಡಿ ಹೋಗಿ ಬಿಟ್ಟರು. ಅಲ್ಲಿ ನಿಂತವನು ನಾನೊಬ್ಬನೇ ಮಾತ್ರ. ಹಾಗಾದ್ರೆ ಮೈದಿನ, ನೀನೊಬ್ನೇ ಆ ನೀಚನ ಮುಂದೆ ನೀನೇಕೆ ನಿಂತೀವಪ್ಪ? ಆತ ಕ್ರೂರಿಯಾದರೇನೋ, ಮಹಾರಾಜ ಕೌರವ ದುರ್ಯೋಧನನಾದರೇನು. ಆತ ಗೌಡ ನನ್ನನ್ನು ನೋಡಿ ಮೀಸೆ ತಿರವಿ ನನಗೇನಂದ ಗೊತ್ತೇನಣ್ಣ? ಏನಲೇ ಅರಾಮ್ಕೋ ರಾಮಲಿಂಗನ ತಮ್ಮ ರಣೇಡಿ, ನೀನು ಎದ್ದು ನಿಂತಿಯನಲೇ ನನ್ನ ಕರಿಯಾನ ಒಡೆಯಾಕ ಅಂದ. ಬಾ ಗಂಡಸು ನೀನಾಗಿದ್ದರೆ, ನಿಮ್ಮಪ್ಪನ ಮಗನ ನೀನಾಗಿದ್ದರೆ ಬಂದು ಕುಸ್ತಿ ಆಡಲೇ ನನ್ನ ಕರಿಯಾನ ಕೂಡ ಅಂದಣ್ಣ. ನೋಡಪ್ಪ, ಈ ನಿನ್ನ ಮಾತನ್ನ ಕೇಳಿದ್ರೆ ಅಪ್ಪು ಹುಟ್ಟಿದ ಮಗ ಇದೆ ಅಂತ ನನಗನ್ನಿಸ್ತಾ ಇದೆ, ಅಲ್ವೇನೋ ಮೈದಿನ? ಸಡ್ಡು ಹೊಡೆಯುವುದೇನು ಅತ್ತಿಗೆ? ಆ ಕ್ಷಣನೇ ಪ್ರತಿ ಮೀಸೆ ತಿರುವಿ ನಮ್ಮಪ್ಪಗ ಹುಟ್ಟಿದ ಮಗ ನಾನರೇ ಅಂದವನೇ ಆ ಕರಿಯಾನ ಹೊತ್ತು ಅಗಸಿ ಮುಂದೆ 10 ಸುತ್ತು ಹಾಕಿ ಎತ್ತಿಯ ಗೌಡನ ಪಾದದ ಮುಂದೆ ಒಗೆದು ಅವನೆದೆಯ ಮೇಲೆ ಕಾಲಿಟ್ಟು ಕೇಕಿ ಹೊಡೆದೆ ಬಿಟ್ಟೆ ನಮ್ಮ ಆ ಗೌಡನ ಮುಂದೆ. ಇದನ್ನೇ ಆವಾಗ ಈ ರೈತನ ಗುಡುಗಿಗೆ ಆ ಧನಿಕನ ಎದೆ ನಡಗಿ ಹೋಯಿತು. ಈ ಮಾತನ್ನು ಕೇಳಿ ನನಗೇಕೋ ಭಯವಾಗುತ್ತದೆ ತಮ್ಮ. ನೀವೇಕೆ ಭಯ ಪಡ್ತಾ ಇದ್ದೀರಾ? ಗೆದ್ದವನು ನನ್ನ ಮೈದನ ತಾನೇ. ನನ್ನ ತಂದೆ ತಾಯಿಗ ಅನ್ಯಾಯ ಮಾಡಿದ ಆ ಪಾಪಿಗೆ ಸಂಹಾರ ಆಗ್ಬೇಕಾದ್ರೆ ಈ ನನ್ನ ಮೈದನಿಂದ ಅದು ಹಾಗೆ ಆಗುತ್ತೆ ಅಂತ ನನ್ನ ಅಂತರಾತ್ಮ ನನಗೆ ಸಾರಿ ಸಾರಿ ಹೇಳ್ತಾ ಇದ್ದಾರೆ. ಹೌದಣ್ಣ, ಹೌದು. ಮಾಡಿದವರಿಗೆ ಮಾಡಿ ತೋರಿಸಬೇಕೆನ್ನುವ ಸುಭಾಷ್ ಚಂದ್ರ ಬೋಸ್ ಅವರ ಮಾತು, ಮಾಡು ಇಲ್ಲವೇ ಮಡಿ ಎನ್ನುವ ಮಹಾತ್ಮ ಗಾಂಧೀಜಿಯವರ ಮಾತು ಸತ್ಯವಾಗಬೇಕಾದರೆ ನಮ್ಮಂತ ಯುವಶಕ್ತಿಗಳು ಎದ್ದು ನಿಲ್ಲಲೇಬೇಕು. ಅಂದಾಗ ಇದು ರಾಮರಾಜವಾಗುತ್ತದೆ. ಅಣ್ಣನ ಮಾತಿನಲ್ಲಿ ಸತ್ಯಾಂಶ ಉದಾಹರಣೆ. ಯುವ ಶಕ್ತಿಯೇ ವಿದ್ಯುತ್ ಶಕ್ತಿ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಈಗ ಬಂದೇನಪ್ಪ, ನಿನ್ನ ಓದು ಮುಗಿಯಿತೆ? ಪ್ರಥಮ ರ್ಯಾಂಕ್ ಬರುವ ನಿರೀಕ್ಷೆ ಇದೆ ಅಣ್ಣ, ಅದಕ್ಕೆ ನಿಮ್ಮಿಬ್ಬರ ಆಶೀರ್ವಾದವೇ ಕಾರಣ. ತಮ್ಮ, ನಮ್ಮ ಆಶೀರ್ವಾದಕ್ಕಿಂತ ಈ ಮಹಾನ್ ಭಾವರ ಆಶೀರ್ವಾದ ದೊಡ್ಡದೇ ತಮ್ಮ. ನಾವು ನಿಂತ ನೆಲ, ಬಿತ್ತುವ ಆವಲ, ನಮ್ಮೆಲ್ಲರ ಶಕ್ತಿಯ ಬಲ ಎಲ್ಲವೂ ಇವರದೇ ಸಹೋದರ. ಇದೆಲ್ಲವೂ ಈ ಸಹಕಾರನ ಸಂಪತ್ತು. ಹೌದಣ್ಣ, ಪ್ರವೀಣರು ಪದೇ ಪದೇ ಇವರದೇ ಹೇಳುತ್ತಿರುವಾಗ ಅವರನ್ನ ಮತ್ತಿಗೆ ತಂದೆಯವರನ್ನು ಈ ನಾಡಿನ ದೇವರಾಗಿದ್ದಾರಂತೆ. ಹೌದೇ ಅಣ್ಣ? ಹೌದಪ್ಪ, ಅವರು ಮಾಡಿದ ಘನ ಕಾರ್ಯವನ್ನು ಮುಂದೊಂದು ದಿನ ಹೇಳುತ್ತೇನಂತೆ. ಅಂತವರ ಮಗಳಾದ ನಮ್ಮತ್ತಿಗೆ ಪುಣ್ಯವಂತಿಯೇ ಸರಿ. ಅದನ್ನು ನನ್ನ ಬಾಯಿಂದ ವರ್ಣಿಸಲಿಕ್ಕಾಗದು. ಬನ್ನಿರಿ, ಈ ಸಂತೋಷಕ್ಕಾಗಿ ನಾವೆಲ್ಲರೂ ಹಾಡಿ ಕುಣಿಯೋಣ. ಹೌದು, ಇದು ನಮ್ಮೆಲ್ಲರ ಭಾಗ್ಯವೇ. ಸರಿ, ಬನ್ನಿ ಆಡುವತ್ತಿಗೆ. ಹೌದಪ್ಪ ಮೈದಿನ, ನಿಮ್ಮಿಬ್ಬರ ಸಂತೋಷವೇ ನಮ್ಮ ಸಂತೋಷ ತಾನೇ.
ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಎಂದೆಂದು ಸೇರಿ ದುಡಿಯೋಣ ಕೂಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ ಸ್ನೇಹ ನಮ್ಮ ಬಲವೆಂದು ಕೂಡಿ ಹಾಡುವ ಸ್ನೇಹ ನಮ್ಮ ಬಲವೆಂದು ಕೂಡಿ ಹಾಡುವ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ನಗುವೆ ನಮ್ಮ ಸತ್ತು ಅದು ನಮಗೆ ಮಾತ್ರ ಗೊತ್ತು ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ ಬನ್ನಿ ಪ್ರಸಾದಕ್ಕೆ ಹೊಟ್ಟಿ ತುಂಬ ಊಟ ಮಾಡಿವಿರಂತೆ. ಹೌದು ನಡೆಯಮ್ಮ, ತುಂಬಾ ಹಸಿವಿದೆ. ಎಲ್ಲರೂ ಒಳಗಡೆ ಹೋಗಿ ಊಟ ಮಾಡೋಣ. ಹೌದಮ್ಮ, ನಮಗೂ ಬಹಳ ತುಂಬಾ ಹಸಿವಾಗಿದೆ. ಆಯ್ತು ಬಾರಪ್ಪ, ನಿಮ್ಮ ನನಗಂತೂ ಮೊದಲೇ ಹಸಿವಾಗಿದೆ. ಬನ್ನಿ ಹೋಗೋಣ.